ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ನಾನು ಇವತ್ತು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಜಲಸಾಂಗ್ವಿ ಗ್ರಾಮಕ್ಕೆ ಬಂದಿದ್ದೇನೆ. ಅರೆ, ಇಲ್ಲಿ ಅಂಥದ್ದೇನಿದೆ ಅಂತ ಅಂದ್ಕೊಂಡ್ರಾ? ಇಲ್ಲಿ ಸುಮಾರು 10ರಿಂದ 13ನೇ ಶತಮಾನದ ಅವಧಿಯಲ್ಲಿ ಕಲ್ಯಾಣಿಯರು ನಿರ್ಮಿಸಿದ ಪುರಾತನ ಈಶ್ವರ ದೇವಾಲಯವಿದೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ಈ ಸ್ಥಳದ ಇತಿಹಾಸ, ಪುರಾಣ ಹಾಗೂ ಟೂರ್ ಮತ್ತು ಟ್ರಾವೆಲ್ ಗೈಡ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕಲ್ಯಾಣಿ ಚಾಲುಕ್ಯರು ರಾಯಲ್ ಕ್ಯಾಪಿಟಲ್ ಬಸವ ಕಲ್ಯಾಣವನ್ನು ತಮ್ಮ ರಾಜಧಾನಿಯನ್ನಾಗಿಸಿಕೊಂಡು ಈ ಜಲಸಾಂಗ್ವಿ ಪಟ್ಟಣವನ್ನು ಆಳುತ್ತಿದ್ದರು. ಈ ಜಲಸಾಂಗ್ವಿಯು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಬಳಿಯ ಒಂದು ಪುರಾತನ ಗ್ರಾಮವಾಗಿದೆ. ಜಲಸಾಂಗ್ವಿ ರಾಜ ವಿರಾಟನ ರಾಜಧಾನಿಯಾಗಿತ್ತು. ಮಹಾಭಾರತದ ಕಾಲದಲ್ಲಿ ಪಾಂಡವರು ತಮ್ಮ ವನವಾಸದ ಸಮಯವನ್ನು ಇಲ್ಲಿ ಕಳೆದಿದ್ದರು ಎಂದು ನಂಬಲಾಗಿದೆ. ಜಲಸಾಂಗ್ವಿಯ ಈ ದೇವಸ್ಥಾನವನ್ನು ಕಲ್ಯಾಣಿ ಚಾಲುಕ್ಯರ ರಾಜವಂಶ 6ನೇ ವಿಕ್ರಮಾದಿತ್ಯನು ನಿರ್ಮಿಸಿದ ಐತಿಹಾಸಿಕ ಸ್ಥಳವಾಗಿದೆ. ಇನ್ನು ಈ 6ನೇ ವಿಕ್ರಮಾದಿತ್ಯರ ಬಗ್ಗೆ ಹೇಳಬೇಕು ಎಂದರೆ, ಅವರು ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಮಹಾನ್ ಪೋಷಕರಾಗಿದ್ದರು. ಅವರ ಅವಧಿಯಲ್ಲಿ ದೇವಾಲಯಗಳ ನಿರ್ಮಾಣಗಳು ಸಮೃದ್ಧ ರೀತಿಯಲ್ಲಿ ನಡೆದಿವೆ. ಕಾಶ್ಮೀರಿ ಕವಿ ಬಿಲ್ಲಣ ಹಾಗೂ ಮಿತಾಕ್ಷರವನ್ನು ಸಂಕಲಿಸಿದ ವಿಜ್ಞಾನೇಶ್ವರರು ಈ ಕಲ್ಯಾಣಿ ಚಾಲುಕ್ಯರ ರಾಜ್ಯದಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ದರು. ಕಲ್ಯಾಣಿ ಚಾಲುಕ್ಯರ ಆಸ್ಥಾನದಲ್ಲಿ ವಾಸಿಸುತ್ತಿದ್ದ ಕಾಶ್ಮೀರಿ ಕವಿ ಬಿಲ್ಲಣನು ವಿಕ್ರಮಾದಿತ್ಯರ ಬಗ್ಗೆ ವಿಕ್ರಮಾಂಕ ದೇವಚರಿತಂ ಎಂಬ ಗ್ರಂಥವನ್ನು ಬರೆದನು. ಹಾಗೂ ಇದೇ ಆಸ್ಥಾನದಲ್ಲಿ ವಾಸಿಸುತ್ತಿದ್ದ ಇನ್ನೊಬ್ಬ ಕವಿಯಾದ ವಿಜ್ಞಾನೇಶ್ವರರು ಮಿತಾಕ್ಷರ ಅಥವಾ ಹಿಂದೂ ಕಾನೂನು ಸಂಹಿತೆ ಎನ್ನುವ ಗ್ರಂಥವನ್ನು ಸಂಕಲಿಸಿದರು ಎಂದು ಇತಿಹಾಸವು ಹೇಳುತ್ತದೆ. ಕಲ್ಯಾಣಿ ಚಾಲುಕ್ಯರ ದೊರೆಯಾದಂತಹ ಈ 6ನೇ ವಿಕ್ರಮಾದಿತ್ಯರು ತ್ರಿಭುವನ ಮಲ್ಲ ಎಂಬ ಬಿರುದಾಂಕಿತ ಹೊಂದಿದರು. ಈ 6ನೇ ವಿಕ್ರಮಾದಿತ್ಯನು ಈಗಿನ ಗುಲ್ಬರ್ಗಾ ಜಿಲ್ಲೆಯ ಚಿತ್ತಾಪುರದ ಬಳಿಯ ನಾಗಾವಿಯಲ್ಲಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು. ಅಲ್ಲಿ ವೇದಗಳು, ಪುರಾಣಗಳು, ಸಾಹಿತ್ಯ, ತತ್ವಶಾಸ್ತ್ರಗಳು, ಮೀಮಾಂಸಾ, ಕಾವ್ಯ ಮತ್ತು ಇತರ ವಿಷಯಗಳನ್ನು ಕಲಿಸುತ್ತಿದ್ದರು ಎಂದು ಇತಿಹಾಸವು ಹೇಳುತ್ತದೆ. ಕರ್ನಾಟಕದ ಗುಲ್ಬರ್ಗಾ, ಬೀದರ್, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕಲ್ಯಾಣಿ ಚಾಲುಕ್ಯರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಉತ್ತಮ ಸಂಖ್ಯೆಯ ದೇವಾಲಯಗಳನ್ನು ನಾವು ನೋಡಬಹುದಾಗಿದೆ. ಹಾಗೂ ಈ ದೇವಾಲಯಗಳನ್ನು ಹೀರಾಸ್ಟೋನ್ ಎಂಬ ಕಲ್ಲನ್ನು ಬಳಸಿ ಕಟ್ಟಲಾಗಿದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಏನೆಂದರೆ, ಇಲ್ಲಿ ಕೆತ್ತಲ್ಪಟ್ಟ ಶಿಲ್ಪಗಳು ಬೇಲೂರಿನ ಶಿಲ್ಪಗಳಿಗಿಂತ ಸುಮಾರು 5 ದಶಕಗಳ ಹಿಂದೆಯೇ ಕೆತ್ತಲ್ಪಟ್ಟಿದ್ದವು ಎಂಬುದು ನಮಗೆ ಇತಿಹಾಸದಿಂದ ತಿಳಿದು ಬರುತ್ತದೆ.
ಈ ದೇವಸ್ಥಾನವನ್ನು ನಕ್ಷತ್ರಾಕಾರದಲ್ಲಿ ಕಟ್ಟಲಾಗಿದ್ದು ದೇವಸ್ಥಾನದ ಹೊರಗೋಡೆಗಳ ಮೇಲೆ ಸಾಲಭಂಜಿಕ ಮತ್ತು ಮಂದಾಕಿನಿ ಶಿಲ್ಪಗಳಿವೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನೆಂದರೆ ಕಲ್ಯಾಣಿ ಚಾಲುಕ್ಯರ ದೊರೆಯಾದಂತಹ 6ನೇ ವಿಕ್ರಮಾದಿತ್ಯನನ್ನು ವರ್ಣಿಸುವ ಹಾಗೂ ಅವನನ್ನು ಹೊಗಳಿ ಬರೆಯಲಾಗಿರುವ ಕನ್ನಡದ ಮೊಟ್ಟಮೊದಲ ಶಾಸನ ಸುಂದರಿಯ ಅದ್ಭುತವಾದ ಶಿಲ್ಪವಿದೆ. ಈ ಸುಂದರಿ ಶಾಸನ ಬರೆದಿರುವಂತಹ ಶಾಸನವು ಇಡೀ ಭಾರತ ದೇಶದಲ್ಲಿಯೇ ಪ್ರಪ್ರಥಮ ಮಹಿಳಾ ಶಾಸನ ಸುಂದರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಶಾಸನವು ಹಳೆ ಕನ್ನಡ ಲಿಪಿಯಲ್ಲಿದ್ದು ಇದು 6ನೇ ವಿಕ್ರಮಾದಿತ್ಯನನ್ನು ವಿಷ್ಣುವರ್ಧನನಿಗೆ ಹೋಲಿಸಿ ಬರೆಯಲಾಗಿದೆ. ಹಳೆ ಕನ್ನಡದ ಲಿಪಿಯಲ್ಲಿರುವ ಈ ಶಾಸನದಲ್ಲಿ ಏನು ಹೇಳಲಾಗಿದೆ ಎಂದರೆ ಸಪ್ತದ್ವೀಪೋದರಿ ಭೂತಂ ಭೂತಲಂ ಸ್ವೀಕರಿಷ್ಯತಿ ಚಾಲುಕ್ಯ ವಿಕ್ರಮಾದಿತ್ಯ ಸಪ್ತಮೋ ವಿಷ್ಣುವರ್ಧನ. ಅಂದರೆ ಇದರ ಅರ್ಥ ಚಾಲುಕ್ಯ ರಾಜವಂಶದ ವಿಕ್ರಮಾದಿತ್ಯ 7 ಸಾಗರಗಳ ನಡುವಿನ ಭೂಮಿಯನ್ನು ವಶಪಡಿಸಿಕೊಂಡು ಆಳುತ್ತಾನೆ ಎಂದು ಅರ್ಥ. ಇದರ ಇನ್ನೊಂದು ಅರ್ಥವೇನೆಂದರೆ ಸಪ್ತ ಸಾಗರಗಳ ನಡುವಿನ ಭೂಮಂಡಲದ ಒಡೆಯ ಎಂದು ಅರ್ಥೈಸುತ್ತದೆ. ಕಲ್ಯಾಣಿ ಚಾಲುಕ್ಯರು ಉಮಾಪುರದ ಉಮಾಮಹೇಶ್ವರ ಮಂದಿರ, ನಾರಾಯಣಪುರದ ಶಿವ ದೇವಾಲಯ ಹಾಗೂ ಈ ಜಲಸಾಂಗ್ವಿಯಲ್ಲಿರುವ ಕಲ್ಮೇಶ್ವರ ದೇವಾಲಯ ಅಥವಾ ಈಶ್ವರ ದೇವಾಲಯ ಇವು ಅವರು ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಗಳಾಗಿವೆ. ಈ ದೇವಸ್ಥಾನವು ರಾಜ್ಯ ಪುರಾತತ್ವ ಇಲಾಖೆಯ ಹೊಣೆಯಲ್ಲಿದ್ದು ಇದರಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಹಾಗೂ ಸೇರ್ಪಡೆಗಳನ್ನು ಮಾಡಲಾಗಿದೆ. ಇಲ್ಲಿ ಕೆತ್ತನೆ ಮಾಡಿರುವ ಈ ಶಿಲ್ಪಕಲೆಗಳು ಸೆಡೆಕ್ಟಿವ್ ಅಂದರೆ ತ್ರಿಭಂಗಿಗಳಲ್ಲಿ ನಿರ್ಮಿಸಲಾಗಿದೆ. ಈ ದೇವಸ್ಥಾನದ ರಚನೆಯು ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡಿಯನ್ ಶೈಲಿಯ ಮಿಶ್ರಣವಾಗಿದೆ. ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಭಾವಿಸುತ್ತೇನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಸಿ ಯು ಸೂನ್.